ಫಸ್ಟು ಕಾಂಗ್ರೆಸ್ ತಳಕೆಳಗೆ ಆಗೋದಂತ ಅದನ್ನು ನೋಡ್ಕೊಬೇಕು. ಕಾಂಗ್ರೆಸ್ಸೇ ತಳಕೆಳ. ದೇಶದಲ್ಲಿ ಏನು ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ. ಕಾಶ್ಮೀರ ಏನು ಕನ್ಯಾಕುಮಾರಿಗೆ ಬರಲ್ಲ, ಕನ್ಯಾಕುಮಾರಿ ಏನು ಕಾಶ್ಮೀರಕ್ಕೆ ಹೋಗಲ್ಲ. ದೇಶ ಏನು ಅಲ್ಲೋಲ ಕಲ್ಲೋಲ ಆಗಲ್ಲ, ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ ಆಗೋದು. ಆ ಪರಿಸ್ಥಿತಿ ರಾಜಣ್ಣವರ ಗಮನಕ್ಕೆ ಬಂದಿರಬೇಕು. ಅವರು ಅದನ್ನ ಹೇಳಿದ್ದಾರೆ. ಮೋಸ್ಟ್ಲಿ ಈ ಗಲಾಟೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗಲಾಟೆಯಲ್ಲಿ ಎಷ್ಟು ಜನ ಮಂತ್ರಿಗಳಿಗೆ ಕೊಕ್ಕಾಗುತ್ತೋ ಗೊತ್ತಿಲ್ಲ, ಎಷ್ಟು ಜನ ಭಿನ್ನಮತೀಯರಾಗ್ತಾರೋ ಗೊತ್ತಿಲ್ಲ. ಆಕಾಂಕ್ಷಿಗಳು ದೊಡ್ಡ ಪಟ್ಟಿನೇ ಇದೆ. ಒಂದು 100 ಜನ ಇದ್ದಾರೆ ಮಂತ್ರಿಗಳಾಗಿ. ಆ 100 ಜನದಲ್ಲಿ ಎಷ್ಟು ಜನ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ, ಇನ್ನು ನೆಕ್ಸ್ಟ್ ನಾವು ಗೆಲ್ಲಲ್ಲ, ಗ್ಯಾರಂಟಿ ಗೆಲ್ಲಲ್ಲ. ಯಾಕಂದ್ರೆ ರಾಯರೆಡ್ಡಿನೇ ಹೇಳವ್ರೆ, ರೋಡು ಕೇಳಬೇಡಿ, ನೀರು ಕೇಳಬೇಡಿ, 2000 ಕೊಟ್ಟಿದ್ದೀರಿ, ಗಂಜಿ ಕುಡ್ಕೊಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಇರೋದ್ರಿಂದ ಮುಂದೆ ಈ ಸರ್ಕಾರ ಬರಲ್ಲ. ದೊಡ್ಡ ಹೊಡೆದಾಟ. ಅದು ಹೇಳಿದ್ರಲ್ಲ ರಾಜಣ್ಣ, ಪ್ರಳಯ ಆಗುತ್ತೆ ಅಂತ. ಗ್ಯಾರಂಟಿ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಪ್ರಳಯ ಆಗೇ ಆಗುತ್ತೆ.